ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈತ ಇನ್ನು 19ರ ಹರೆಯ ಸಂಕಲ್ಪ ಇದ್ರೆ ಏನಾದ್ರೂ ಬೇಕಿದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಈ ಯುವಕ ಬೆಸ್ಟ್ ಎಕ್ಸಾಂಪಲ್ ಆಗಿದ್ದಾನೆ. ಹಾಗಾದ್ರೆ ಈತ ಮಾಡಿದ್ದಾದ್ರೂ ಏನ್ ಸಾಧನೆ ಅಂತೀರಾ? ನೋಡೋಣ ಬನ್ನಿ. ಬೆನ್ಮೇಲೆ 105 kg ತೂಕದ ಜೋಳದ ಚೀಲ ಹಾಕೊಂಡು ದೀಡ್ ನಮಸ್ಕಾರ ಹಾಕ್ತಿರೋ ಯುವಕನ ಮುಂದೆ ಆರತಿ ಹಿಡಿದು ಸಾಕ್ತಿರೋ ಮಹಿಳೆ. ಈತನ ಸಾಹಸ ಕಂಡು ಹೆಗಲ ಮೇಲೆ ಮೆರೆಸ್ತಾ ಇರೋ ಗ್ರಾಮಸ್ಥರು. ಅಂದಹಾಗೆ ಈ ದೃಶ್ಯಗಳು ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಗೌನಾಳ್ ಎಸ್ಟಿ ಗ್ರಾಮದಲ್ಲಿ. ಈತನ ಹೆಸರು ಬಾಲರಾಜ್ ಹನುಮಂತ ಕುರಿ ಅಂತ. ಆಂಜನೇಯ ಸ್ವಾಮಿಯ ಪರಮಭಕ್ತನಾದ ಬಾಲರಾಜ್ ಗ್ರಾಮ ಹಾಗೂ ನಾಡಿನ ಒಳಿತಿಗಾಗಿ ಸಂಕಲ್ಪ ಮಾಡಿಕೊಂಡಿದ್ದ. ಆ ಸಂಕಲ್ಪ ಈಡೇರಿಸಲು ಉರಿ ಬಿಸಿಲನ್ನು ಲೆಕ್ಕಿಸದೆ ತನ್ನ ಬೆನ್ಮೇಲೆ 105 kg ತೂಕದ ಜೋಳದ ಚೀಲ ಹೊತ್ಕೊಂಡೇ ದೀಡ್ ನಮಸ್ಕಾರ ಹಾಕಿದ್ದಾನೆ. 47 kg ತೂಕವಿರುವ ಯುವಕನಿಂದ ಈ ಮಟ್ಟದ ಸಾಹಸ ನೋಡಿದವರನ್ನ ಬೆರಗುಗೊಳಿಸಿದೆ. ಶ್ರೀ ಮಾರುತೇಶ್ವರ ಹಾಗೂ ಬಸವೇಶ್ವರ ದೇವರ ಜಾತ್ರೆಯಲ್ಲಿ ನಡೆದ ಈ ಸಾಧನೆ ಭಕ್ತರ ಮಧ್ಯೆ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಬಾಲರಾಜ್ನ ಭಕ್ತಿ ಶಕ್ತಿ ಮತ್ತು ಸಮರ್ಪಣಾ ಮನೋಭಾವನೆಗೆ ಜಾತ್ರೆಯಲ್ಲಿ ನೆರೆದ ಸಾವಿರಾರು ಭಕ್ತರು ಶಿಳ್ಳೆ ಚಪ್ಪಾಳೆ ಹೊಡೆದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಾರುತೇಶ್ವರ ಹಾಗೂ ಬಸವೇಶ್ವರ ಜಾತ್ರೆ ನಿಮಿತ್ತವಾಗಿ ಈ 18 ವರ್ಷದ ಯುವಕ 47 kg ಇವನ್ ವೇಟ್ 47 kg 105 kg ಚೀಲ ಜೋಳದ ಚೀಲ ಭುಜದ ಮೇಲೆ ಹೊತ್ಕೊಂಡು ದೀಡ್ ನಮಸ್ಕಾರ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಎಲ್ಲರೂ ಇವ್ರಿಗೆ ಆಶೀರ್ವದಿಸಿ ಬೇಕಂದ್ರೆ ಕೇಳ್ಕೊಳ್ತಾರೆ. ಕೇವಲ 7ನೇ ಕ್ಲಾಸ್ ಓದಿರುವ ಬಾಲರಾಜ್ ಕೃಷಿಕನಾಗಿದ್ದಾನೆ. 19 ವರ್ಷಕ್ಕೆ ಈತನ ಸಾಧನೆ ಗ್ರಾಮಸ್ಥರನ್ನ ರೋಮಾಂಚನಗೊಳಿಸಿದೆ. ಬಾಲರಾಜ್ನ ಸಾಹಸ ಮೆಚ್ಚಿ ಆರತಿಯನ್ನ ಬೆಳಗಿ ಹಾರ ಹಾಕಿ ಸನ್ಮಾನಿಸಿದ್ದಾರೆ. ಅಲ್ಲದೆ ಯುವಕನನ್ನ ಹೆಗಲ ಮೇಲೆ ಹೊತ್ತು ಊರ ತುಂಬಾ ಮೆರವಣಿಗೆ ನಡೆಸಿದ್ದಾರೆ. ಈ ಬಿಸಿಲಲ್ಲಿ ಖಾಲಿ ದೀನ ನಮಸ್ಕಾರ ಹಾಕೋದೇ ಒಂದು ಇದು ಅಂಥದ್ರಲ್ಲಿ 105 kg ಚೀಲ ಒಂದು ಹೊತ್ಕೊಂಡು ದೀನ ನಮಸ್ಕಾರ ಹಾಕಿದ್ದೀನಿ. ನನ್ನ ಎಲ್ಲ ಗ್ರಾಮದವರಿಗೆ ಧನ್ಯವಾದಗಳು ಹೇಳ್ತೇನೆ. ನಮ್ಮ ತಂದೆ ತಾಯಿಯವರು ನಮಗೆ ಒಳ್ಳೆಯದನ್ನು ಕೇಳಲೆಂದು ಕೇಳ್ತಾರೆ, ಅದನ್ನು ನಾವು ನಡೆಸ್ಕೊಂಡು ಹೋಗ್ಬೇಕು ಅಂತಂದು ಕೇಳ್ಕೊಳ್ತೇನೆ. ಎಲ್ಲರೂ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ರಿ, ಯಾವುದೇ ದುಷ್ಟಚಟಗಳನ್ನು ಇದು ಮಾಡಕ್ ಹೋಗ್ಬೇಡ್ರಿ. ಸದ್ಯ ಬಾಲರಾಜ್ಗೆ ಎಲ್ಲೆಡೆಯಿಂದ ಮೆಚ್ಚುಗೆಗಳ ಸುರಿಮಳೆ ಹರಿದು ಬರ್ತಾ ಇದೆ. ಭಕ್ತಿ ಶಕ್ತಿ ಮತ್ತು ಸಂಕಲ್ಪ ಒಂದಾಗಿದ್ರೆ ಏನನ್ನಾದರೂ ಸಾಧಿಸಬಹುದು ಅನ್ನೋದಕ್ಕೆ ಇದು ಮತ್ತೊಂದು ನಿದರ್ಶನ. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.